ಗಮನಿಸಿದ್ರಲ್ವಾ, ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ಸಿಲಿಂಡರ್ಗೆ ಏನು ಕೊರತೆ ಇಲ್ಲ, ಪ್ರೈವೇಟ್ ಸಿಗುತ್ತೆ ಆದ್ರೆ ಗವರ್ಮೆಂಟ್ ಸಿಗಲ್ಲ, ಬೇಕಾ ಅಂತ ಕೇಳುವಂತ ಒಂದು ರಹಸ್ಯ ಕಾರ್ಯಾಚರಣೆಯ ದೃಶ್ಯಗಳನ್ನ ಗಮನಿಸಿದ್ವಿ. ಇದಷ್ಟೇ ಅಲ್ಲ, ಅನೇಕ ಅಂಗಡಿಗಳು, ಟೈರ್ ಅಂಗಡಿ, ಎಲೆಕ್ಟ್ರಿಕ್ ಅಂಗಡಿ, ಅದರ ಜೊತೆಯಲ್ಲಿ ಫ್ಯಾನ್ಸಿ ಸ್ಟೋರ್ಗಳಾಗಿರ್ಬೋದು, ಪಾತ್ರೆ ಅಂಗಡಿಗಳಲ್ಲೂ ಕೂಡ ಅದರ ಮುಂದುಗಡೆ ಸಾಲುಗಟ್ಟಿ ಈ ಎಲ್ಲವನ್ನು ಟೈರ್ಗಳನ್ನ ಯಾವ ರೀತಿ ಜೋಡಿಸಿಟ್ಟಿರ್ತಾರೋ ಅದೇ ರೀತಿಯಲ್ಲಿ ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೂಡ ಜೋಡಿಸಿಟ್ಟಿರ್ತಾರೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಕ್ಯಾಮೆರಾ ಕಣ್ಣಿಗೆ ಇಂಥದ್ದೇ ದೃಶ್ಯ ಬಿದ್ದಿದೆ. ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮತ್ತೊಂದು ರಹಸ್ಯ ಕಾರ್ಯಾಚರಣೆ ಇದೆ, ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ. ಗ್ಯಾಸ್ ಸೇಲ್ಗಲ್ವಾ? ಹೌದಾ? ಎಷ್ಟು ಹಣ ಇದೆ? ಇದೆಯಾ? ಖಾಲಿ ಇದೆಯಾ? ಯಾವ್ದಾದ್ರು ಯಾವ್ದಾದ್ರು ಒಂದು ಇಲ್ವಾ? ಆಯ್ತು, ನೀವು ಆರ್ಡರ್ ಮಾಡಿದ್ರೆ ಬರುತ್ತಾ? ಓ, 3 ದಿವಸ ಆಯ್ತು. ಯಾವ್ದು ಹೋಟ್ಲುಗಳಲ್ಲೂ ಸಿಗಲ್ಲ, ಹೋಟ್ಲುಗಳಲ್ಲೂ ಅಡಿಗೆ ಇಲ್ಲ, ಸಿಲಿಂಡರ್ ಖಾಲಿಯಾಗಿ. ಹೌದಾ? ಎಷ್ಟಿದೆ ರೇಟು? 2,000. ಡೊಮೆಸ್ಟಿಕ್ ಇಲ್ಲ ಕಮರ್ಷಿಯಲ್? ಅಣ್ಣ, ಒಂದ್ ಸಿಲಿಂಡರ್ ತಂದ್ಕೊಟ್ರು ಆಗಲ್ವಾ? ಮುಂದೆ ಎಲ್ಲಿದೆ? ಗ್ರೌಂಡ್ ಅಲ್ಲಿ ಐತಾ? ಡೌನ್ ಅಲ್ಲಿ ಐತಾ? ಹೌದಾ? ನಾಳೆ ಬಂದೇ ಬರ್ಬೋದು, ಹೇಳಕ್ಕಾಗಲ್ಲ. ನಿಮ್ಗೆ ಹೆಂಗೆ, ಯಾವ್ದ್ರಿಂದ? ಏಜೆನ್ಸಿಯಿಂದ ಬರೋದಾ? ಗ್ಯಾಸ್ ಸೇಲ್ಗಲ್ವಾ? ಹೌದಾ? ಎಷ್ಟು ಹಣ ಇದೆ? ಇದೆಯಾ? ಖಾಲಿ ಇದೆಯಾ? ಯಾವ್ದಾದ್ರು ಯಾವ್ದಾದ್ರು ಒಂದು ಇಲ್ವಾ? ಆಯ್ತು, ನೀವು ಆರ್ಡರ್ ಮಾಡಿದ್ರೆ ಬರುತ್ತಾ? ಓ, 3 ದಿವಸ ಆಯ್ತು. ಯಾವ್ದು ಹೋಟ್ಲುಗಳಲ್ಲೂ ಸಿಗಲ್ಲ, ಹೋಟ್ಲುಗಳಲ್ಲೂ ಅಡಿಗೆ ಇಲ್ಲ, ಸಿಲಿಂಡರ್ ಖಾಲಿಯಾಗಿ. ಹೌದಾ? ಎಷ್ಟಿದೆ ರೇಟು? 2,000. ಡೊಮೆಸ್ಟಿಕ್ ಇಲ್ಲ ಕಮರ್ಷಿಯಲ್? ಅಣ್ಣ, ಒಂದ್ ಸಿಲಿಂಡರ್ ತಂದ್ಕೊಟ್ರು ಆಗಲ್ವಾ? ಮುಂದೆ ಎಲ್ಲಿದೆ? ಗ್ರೌಂಡ್ ಅಲ್ಲಿ ಐತಾ? ಡೌನ್ ಅಲ್ಲಿ ಐತಾ? ಹೌದಾ? ನಾಳೆ ಬಂದೇ ಬರ್ಬೋದು, ಹೇಳಕ್ಕಾಗಲ್ಲ. ನಿಮ್ಗೆ ಹೆಂಗೆ, ಯಾವ್ದ್ರಿಂದ? ಏಜೆನ್ಸಿಯಿಂದ ಬರೋದಾ? ಗ್ಯಾಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಗ್ಯಾರೇಜ್ ಆಗ್ಲಿ, ಟೈರ್ ಶಾಪ್ ಆಗ್ಲಿ, ಹೋಗ್ಲಿ ಪಾತ್ರೆ ಅಂಗಡಿ ಆಗ್ಲಿ, ಅದರ ಮುಂದೆಯೂ ಕೂಡ ಕಾಣಸಿಗುವಂತ ಸಾಮಾನ್ಯ ದೃಶ್ಯ ಅಂತ ಹೇಳಬಹುದು. ಈ ಗ್ಯಾಸ್ ಸಿಲಿಂಡರ್ಗಳು ಪ್ರತಿದಿನ ಕಂಡು ಬರುತ್ತೆ. ಪೊಲೀಸರಿಗೆ ಗೊತ್ತಿಲ್ಲದೆ ನಡೆಯೋದಲ್ಲ, ಎಲ್ರಿಗೂ ಗೊತ್ತಿದೆ ನಡೆಯೋದು. ಆದ್ರೂ ಇದರ ಬಗ್ಗೆ ಗಪ್ಚುಪ್. ಈಗ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇದೆಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಈ ಅಕ್ರಮ ಗ್ಯಾಸ್ ದಂಧೆ ನಿಲ್ಲೋದಾದ್ರೂ ಯಾವಾಗ? ಡೀಟೇಲ್ಸ್ ಏನಿದೆ? ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗಾಗಲೇ ಗಮನಿಸಿರೋ ತರ ಅದು ಗ್ಯಾರೇಜ್ ಅಂಗಡಿ. ಆ ಗ್ಯಾರೇಜ್ ಅಂಗಡಿ ಮುಂದೆ ಗ್ಯಾಸ್ ಸಿಲಿಂಡರ್ಗಳನ್ನ ಸಾಲುಗಟ್ಟಿ ನಿಲ್ಲಿಸಿರೋದು. ಸಿಗುತ್ತೆ, ಸದ್ಯಕ್ಕಿಲ್ಲ, ಆದ್ರೆ 1-2 ದಿನದಲ್ಲಿ ಬರುತ್ತೆ. ಎಲ್ಲಿಂದ ಸಿಗುತ್ತೆ ಹಾಗಾದ್ರೆ? ಪ್ರೈವೇಟ್ ಗ್ಯಾಸ್ಗಳಿದು. ಅಕ್ರಮವಾಗಿ ರಿಫಿಲ್ಲಿಂಗ್ ಮಾಡಿಕೊಂಡು ತಂದಿಟ್ಟಂತ ಗ್ಯಾಸ್. ಅದರಲ್ಲಿ 14 ಕೆಜಿ ಇದೆಯೋ, 12 ಇದೆಯೋ, 10 ಇದೆಯೋ, ಅದನ್ನೆಲ್ಲ ಕೇಳಂಗಿಲ್ಲ. 1 to ಡಬಲ್ ರೇಟ್ ಕೊಟ್ಟು ತಗೊಳ್ಬೇಕು. ಬೇಕಿದ್ರೆ ತಗೊಳ್ಬೇಕು, ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. ಮೆಗಾ ರಿಯಾಲಿಟಿ ಚೆಕ್ ನಡೆಸಿದಂತ ಸಂದರ್ಭದಲ್ಲಿ ಎಲ್ಲಾ ಕಳ್ಳಾಟಗಳು ಬಯಲಾಗಿದೆ. ಚಿಕ್ಕದು ಅಲ್ಲ, ಮಾಮೂಲಿ ಇದಕ್ಕೆ ನಮ್ಮ ಇದಕ್ಕೆ ಕೊಡೋದು, ಸ್ಟವ್ಗೆ ಕೊಡೋದು ಇಲ್ವಾ? ಯಾವ ತರ ಇದೆ ಸಿಲಿಂಡರ್? ಅಲ್ಲಿ ಅದೇ ನೋಡು, ಅದೇ ತರನೇ. ಯಾವ ತರ? ಇದೇ ತರ ಇದೆ. ಇದು 14 ಕೆಜಿ ದೊಡ್ಡದು. ಭಾರತ್ ಗ್ಯಾಸ, ಗೌರ್ಮೆಂಟ್ ಗ್ಯಾಸ? ಭಾರತ್ ಗ್ಯಾಸ್. ಭಾರತ್ ಎಲ್ಲ ಸಿಗಲ್ಲ, ನಮ್ ಪ್ರೈವೇಟ್ ಮಾತ್ರ. ಗ್ಯಾಸ್ ಅಣ್ಣ, ಈಗ ಏನಾದ್ರು ಮಾಡ್ಬೋದಾ ಅಣ್ಣ ಸಿಲಿಂಡರ್? ಹೌದಾ? ಬೇರೆ ಎಲ್ಲ ಸಿಗಲ್ವಣ್ಣ? ರೈಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಈಗಾಗಲೇ ಗಮನಿಸ್ತಾ ಇದೀವಿ, ಈ ಗ್ಯಾಸ್ ಮಾಫಿಯಾ ಅನ್ನುವಂಥದ್ದು ಇಡೀ ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲಿ ಯಾಕೆ, ಅನೇಕ ಹಳ್ಳಿಗಳಲ್ಲೂ ಕೂಡ ಇಂಥದ್ದು ನಡೆಯುತ್ತೆ.
ಪ್ರೈವೇಟ್ ಗ್ಯಾಸ್ಗಳು ಎಲ್ಲ ಬೇಕಂದ್ರೆ ಅಲ್ಲಿ ಸಿಗುತ್ತೆ. ಗ್ಯಾರೇಜ್ ಅಂಗಡಿ, ಪಾತ್ರೆ ಅಂಗಡಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆಗಳಲ್ಲಿ ಸಿಗುತ್ತೆ. ಎಲ್ರಿಗೂ ಗೊತ್ತಿದ್ದೇ ನಡೆಯುವಂಥದ್ದು, ಎಲ್ಲರ ಕಣ್ಣ ಮುಂದೆ ನಡೆಯುವಂಥದ್ದು, ಮೂಗಿನ ನೇರದಲ್ಲೇ ನಡೆಯೋದು. ಆದ್ರೂ ಕೂಡ ಇದಕ್ಕೆ ಕಂಟ್ರೋಲ್ ಕಡಿವಾಣ ಹಾಕುವಂಥದ್ದು ನಡೀತಾ ಇಲ್ಲ. ನಿಮ್ಮ ಕಣ್ಣಿಗೆ, ಕ್ಯಾಮೆರಾ ಕಣ್ಣಿಗೆ ಏನೇನ್ ಕಾಣಿಸ್ತು, ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ಇದು ನಿಜಕ್ಕೂ ಬಹಳ ಗಂಭೀರವಾಗಿರುವಂತಹ ವಿಚಾರ. ಯಾಕಂದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಬಹುತೇಕ ಗುಜರಿ ಅಂಗಡಿಯ ಬೆಂಕಿ ಅವಘಡ ಪ್ರಕರಣದಲ್ಲಿ ಈ ಒಂದು ಅನುಮಾನ ಕೇಳಿ ಬಂದಿತ್ತು. ಅಲ್ಲಿ ಅಕ್ರಮವಾಗಿ ಈ ರೀತಿಯಲ್ಲಿ ಗ್ಯಾಸ್ಗಳನ್ನು ದಾಸ್ತಾನು ಮಾಡಲಾಗುತ್ತೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇತ್ತೀಚೆಗೆ ನಡೆದಂತಹ ಬಹುತೇಕ ಗುಜರಿ ಅಂಗಡಿ ಅಗ್ನಿ ಅವಘಡದಲ್ಲೂ ಕೂಡ ಈ ಒಂದು ಅನುಮಾನ ಇತ್ತು. ಇದೀಗ ರಿಪಬ್ಲಿಕ್ ನಡೆಸಿದಂತಹ ಈ ಒಂದು ಸ್ಟಿಂಗ್ ಆಪರೇಷನ್ ಏನಿದೆ ಅದಕ್ಕೆ ಪುಷ್ಟಿ ನೀಡುವಂತಿದೆ. ಮೊದಲ ಪ್ರಶ್ನೆ ಇರುವುದು, ಇಲ್ಲಿ ಗ್ಯಾರೇಜ್ ಅಂಗಡಿಗಳಿಗೆ ಗ್ಯಾಸ್ ಹೇಗೆ ಹೋಯಿತು, ಅಲ್ಲಿ ಯಾವ ರೀತಿ ಮಾರಾಟ ಮಾಡಲು ಅನುಮತಿ ಕೊಟ್ಟಿದ್ಯಾರು, ಇಷ್ಟೊಂದು ವ್ಯವಸ್ಥಿತವಾಗಿ ಅವರು ಮಾರಾಟ ಮಾಡಲು ಅವರಿಗೆ ಸಿಕ್ಕಿರುವಂತಹ ಅನುಮತಿ ಯಾರಿಂದ, ಇದು ಯಾವ ಈ ಒಂದು ದಂಧೆ ನಡೆಸೋರು ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಖುದ್ದು ನಾವು ಕೂಡ ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅಂದ್ರೆ ಏಜೆನ್ಸಿಗಳು ಯಾವ ರೀತಿ ಮಾರಾಟವನ್ನು ಮಾಡ್ತಾರೋ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ಯಾರೇಜ್ಗಳಲ್ಲಿ ಇದೀಗ ಗ್ಯಾಸ್ಗಳನ್ನು ಮಾರಾಟ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಅವರಿಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಆಗಿ ಕೆಲಸ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೆಲವೊಂದು ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡಿ ಅದನ್ನು ಡಬಲ್ ರೇಟ್ಗೆ ತಾವು ಮಾರಾಟ ಮಾಡಕ್ಕಾಗದೆ, ಯಾಕಂದ್ರೆ ಅವರು ನೇರವಾಗಿ ಮನೆಗಳ ಹತ್ರ ಹೋಗ್ತಾರೆ, ಅಲ್ಲಿ ಅವರಿಗೆ ಡಬಲ್ ರೇಟ್ ಮಾರಾಟ ಮಾಡಕ್ಕಾಗಲ್ಲ. ಇದೇ ಕಾರಣಕ್ಕಾಗಿ ಮೂರನೇ ವ್ಯಕ್ತಿಗಳ ಮೂಲಕ ಇಲ್ಲಿ ಮಾರಾಟ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಯಾವಾಗ ಬೆಂಗಳೂರಿನಲ್ಲಿ ಈ ರೀತಿಯಲ್ಲಿ ಗ್ಯಾಸ್ ಅಭಾವ ತಲೆದೂರಿತೋ ಈ ಒಂದು ಸಂದರ್ಭದಲ್ಲಿ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವಂತಹ ಕೆಲವೊಂದು ಗ್ಯಾಸ್ ಏಜೆನ್ಸಿಗಳು, ಪ್ರೈವೇಟ್ ಏಜೆನ್ಸಿಗಳು ನೇರವಾಗಿ ಗ್ಯಾರೇಜ್ಗಳಲ್ಲಿ ಇದೀಗ ಗ್ಯಾಸ್ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಸುರಕ್ಷಿತ ಇಲ್ಲದಿದ್ರೂ ಕೂಡ ತಮ್ಮ ದುಡ್ಡಿನ ಆಸೆಗೆ ಇನ್ನೊಬ್ಬರ ಜೀವದ ಜೊತೆ ಅವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಕೇವಲ 1,800 ರೂಪಾಯಿಗೆ ಮಾರಾಟ ಆಗಬೇಕಾಗಿದ್ದಂತಹ ಸಿಲಿಂಡರ್ ಅಲ್ಲಿ 4,000 to 5,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಆದ್ರೂ ಕೂಡ ಯಾವುದೇ ರೀತಿಯ ಭಯ ಇಲ್ಲದೆ, ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಓಪನ್ ಆಗಿ ಅವರು ಇದೀಗ ಡೀಲ್ಗೆ ಇಳ್ತಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಗಮನಿಸಿದ್ರಲ್ವಾ, ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ಸಿಲಿಂಡರ್ಗೆ ಏನು ಕೊರತೆ ಇಲ್ಲ, ಪ್ರೈವೇಟ್ ಸಿಗುತ್ತೆ ಆದ್ರೆ ಗವರ್ಮೆಂಟ್ ಸಿಗಲ್ಲ, ಬೇಕಾ ಅಂತ ಕೇಳುವಂತ ಒಂದು ರಹಸ್ಯ ಕಾರ್ಯಾಚರಣೆಯ ದೃಶ್ಯಗಳನ್ನ ಗಮನಿಸಿದ್ವಿ. ಇದಷ್ಟೇ ಅಲ್ಲ, ಅನೇಕ ಅಂಗಡಿಗಳು, ಟೈರ್ ಅಂಗಡಿ, ಎಲೆಕ್ಟ್ರಿಕ್ ಅಂಗಡಿ, ಅದರ ಜೊತೆಯಲ್ಲಿ ಫ್ಯಾನ್ಸಿ ಸ್ಟೋರ್ಗಳಾಗಿರ್ಬೋದು, ಪಾತ್ರೆ ಅಂಗಡಿಗಳಲ್ಲೂ ಕೂಡ ಅದರ ಮುಂದುಗಡೆ ಸಾಲುಗಟ್ಟಿ ಈ ಎಲ್ಲವನ್ನು ಟೈರ್ಗಳನ್ನ ಯಾವ ರೀತಿ ಜೋಡಿಸಿಟ್ಟಿರ್ತಾರೋ ಅದೇ ರೀತಿಯಲ್ಲಿ ಈ ಗ್ಯಾಸ್ ಸಿಲಿಂಡರ್ ಗಳನ್ನ ಕೂಡ ಜೋಡಿಸಿಟ್ಟಿರ್ತಾರೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಕ್ಯಾಮೆರಾ ಕಣ್ಣಿಗೆ ಇಂಥದ್ದೇ ದೃಶ್ಯ ಬಿದ್ದಿದೆ. ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮತ್ತೊಂದು ರಹಸ್ಯ ಕಾರ್ಯಾಚರಣೆ ಇದೆ, ಅದನ್ನು ಕೂಡ ನೋಡ್ಕೊಂಡ್ಬನ್ನಿ. ಗ್ಯಾಸು ಸೇಲ್ಗಲ್ವಾ? ಹೌದಾ? ಎಷ್ಟಣ ಇದು? ಇದೆಯಾ, ಖಾಲಿ ಇದೆಯಾ ಯಾವ್ದಾದ್ರು? ಯಾವ್ದಾದ್ರು ಒಂದು ಇಲ್ವಾ? ಆಯ್ತು, ಈಗ ಆರ್ಡರ್ ಮಾಡಿದ್ರೆ ಬರುತ್ತಾ? ಓ, 3 ದಿವಸ ಆಯ್ತು. ಯಾವ್ದು ಹೋಟ್ಲುಗಳಲ್ಲೂ ಸಿಗಲ್ಲ, ಹೋಟ್ಲುಗಳಲ್ಲೂ ಅಡಿಗೆ ಇಲ್ಲ, ಸಿಲಿಂಡರ್ ಖಾಲಿಯಾಗಿ. ಹೌದಾ? ಎಷ್ಟಿದೆ ರೇಟು? 2,000. ಡೊಮೆಸ್ಟಿಕ್ ಇಲ್ಲ ಕಮರ್ಷಿಯಲ್? ಅಣ್ಣ, ಒಂದ್ ಸಿಲಿಂಡರ್ ತಂದು ಕೊಟ್ರು ಆಗಲ್ವಾ? ಮುಂದೆ ಎಲ್ಲಿದೆ? ಗ್ರೌಂಡ್ ಅಲ್ಲಿ ಐತಾ? ಡೌನ್ ಅಲ್ಲಿ ಐತಾ? ಹೌದಾ? ನಾಳೆ ನಾಡಿದ್ದು ಬಂದೇ ಬರ್ಬೋದು, ಹೇಳಕ್ಕಾಗಲ್ಲ. ನಿಮ್ಗೆ ಹೆಂಗೆ, ಯಾವ್ದ್ರಿಂದ, ಏಜೆನ್ಸಿಯಿಂದ ಬರೋದಾ? ಗ್ಯಾಸು ಸೇಲ್ಗಲ್ವಾ? ಹೌದಾ? ಎಷ್ಟಣ ಇದು? ಇದೆಯಾ, ಖಾಲಿ ಇದೆಯಾ ಯಾವ್ದಾದ್ರು? ಯಾವ್ದಾದ್ರು ಒಂದು ಇಲ್ವಾ? ಆಯ್ತು, ಈಗ ಆರ್ಡರ್ ಮಾಡಿದ್ರೆ ಬರುತ್ತಾ? ಓ, 3 ದಿವಸ ಆಯ್ತು. ಯಾವ್ದು ಹೋಟ್ಲುಗಳಲ್ಲೂ ಸಿಗಲ್ಲ, ಹೋಟ್ಲುಗಳಲ್ಲೂ ಅಡಿಗೆ ಇಲ್ಲ, ಸಿಲಿಂಡರ್ ಖಾಲಿಯಾಗಿ. ಹೌದಾ? ಎಷ್ಟಿದೆ ರೇಟು? 2,000. ಡೊಮೆಸ್ಟಿಕ್ ಇಲ್ಲ ಕಮರ್ಷಿಯಲ್? ಅಣ್ಣ, ಒಂದ್ ಸಿಲಿಂಡರ್ ತಂದು ಕೊಟ್ರು ಆಗಲ್ವಾ? ಮುಂದೆ ಎಲ್ಲಿದೆ? ಗ್ರೌಂಡ್ ಅಲ್ಲಿ ಐತಾ? ಡೌನ್ ಅಲ್ಲಿ ಐತಾ? ಹೌದಾ?
ನಾಳೆ ನಾಡಿದ್ದು ಬಂದೇ ಬರ್ಬೋದು, ಹೇಳಕ್ಕಾಗಲ್ಲ. ನಿಮ್ಗೆ ಹೆಂಗೆ ಯಾವ್ದ್ರಿಂದ ಏಜೆನ್ಸಿಯಿಂದ ಬರೋದಾ? ಗ್ಯಾಸು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಗ್ಯಾರೇಜ್ ಆಗ್ಲಿ, ಟೈರ್ ಶಾಪ್ ಆಗ್ಲಿ, ಹೋಗ್ಲಿ ಪಾತ್ರೆ ಅಂಗಡಿ ಆಗ್ಲಿ, ಅದರ ಮುಂದೆಯೂ ಕೂಡ ಕಾಣಸಿಗುವಂತ ಸಾಮಾನ್ಯ ದೃಶ್ಯ ಅಂತ ಹೇಳಬಹುದು. ಈ ಗ್ಯಾಸ್ ಸಿಲಿಂಡರ್ಗಳು ಪ್ರತಿದಿನ ಕಂಡು ಬರುತ್ತೆ. ಪೊಲೀಸರಿಗೆ ಗೊತ್ತಿಲ್ಲದೆ ನಡೆಯೋದಲ್ಲ, ಎಲ್ರಿಗೂ ಗೊತ್ತಿಲ್ಲದೆ ನಡೆಯೋದು. ಆದರೂ ಇದರ ಬಗ್ಗೆ ಗಪ್ಚುಪ್. ಈಗ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇದೆಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಈ ಅಕ್ರಮ ಗ್ಯಾಸ್ ದಂಧೆ ನಿಲ್ಲೋದಾದ್ರೂ ಯಾವಾಗ? ಡೀಟೇಲ್ಸ್ ಏನಿದೆ ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗಾಗಲೇ ಗಮನಿಸಿರೋ ತರ ಅದು ಗ್ಯಾರೇಜ್ ಅಂಗಡಿ. ಆ ಗ್ಯಾರೇಜ್ ಅಂಗಡಿ ಮುಂದೆ ಗ್ಯಾಸ್ ಸಿಲಿಂಡರ್ಗಳನ್ನ ಸಾಲುಗಟ್ಟಿ ನಿಲ್ಲಿಸಿರೋದು. ಸಿಗುತ್ತೆ, ಸದ್ಯಕ್ಕಿಲ್ಲ, ಆದ್ರೆ ಒಂದೆರಡು ದಿನದಲ್ಲಿ ಬರುತ್ತೆ. ಎಲ್ಲಿಂದ ಸಿಗುತ್ತೆ ಹಾಗಾದ್ರೆ? ಪ್ರೈವೇಟ್ ಗ್ಯಾಸ್ಗಳಿದು. ಅಕ್ರಮವಾಗಿ ರಿಫಿಲ್ಲಿಂಗ್ ಮಾಡಿಕೊಂಡು ತಂದಿಟ್ಟಂತ ಗ್ಯಾಸ್. ಅದರಲ್ಲಿ 14 ಕೆಜಿ ಇದೆಯೋ, 12 ಇದೆಯೋ, 10 ಇದೆಯೋ ಅದನ್ನೆಲ್ಲ ಕೇಳಂಗಿಲ್ಲ. 1 to ಡಬಲ್ ರೇಟ್ ಕೊಟ್ಟು ತಗೊಳ್ಬೇಕು. ಬೇಕಿದ್ರೆ ತಗೊಳ್ಬೇಕು, ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. ಮೆಗಾ ರಿಯಾಲಿಟಿ ಚೆಕ್ ನಡೆಸಿದಂತ ಸಂದರ್ಭದಲ್ಲಿ ಎಲ್ಲಾ ಕಳ್ಳಾಟಗಳು ಬಯಲಾಗಿದೆ. ಚಿಕ್ಕದು ಬ್ಲಾಕ್ ಕಲರ್ ಅಲ್ಲ ಮಾಮೂಲಿ ಇದಕ್ಕೆ ನಮ್ಮ ಇದಕ್ಕೆ ಕೊಡೋದು, ಸ್ಟವ್ಗೆ ಕೊಡೋದು ಇಲ್ವಾ? ಯಾವ ತರ ಇದೆ ಸಿಲಿಂಡರ್? ಅಲ್ಲಿ ಅದೇ ನೋಡು, ಅದೇ ತರನೇ. ಯಾವ ತರ? ಇದೇ ತರ ಇದೆ. ಇದು 14 ಕೆಜಿ ದೊಡ್ಡದು. ಭಾರತ್ ಗ್ಯಾಸ, ಗೌರ್ಮೆಂಟ್ ಗ್ಯಾಸ? ಭಾರತ್ ಗ್ಯಾಸ್. ಭಾರತ್ ಎಲ್ಲ ಸಿಗಲ್ಲ, ನಮ್ ಪ್ರೈವೇಟ್ ಮಾತ್ರ. ಗ್ಯಾಸ್ ಅಣ್ಣ, ಈಗ ಏನಾದ್ರು ಮಾಡ್ಬೋದಾ ಅಣ್ಣ ಸಿಲಿಂಡರ್? ಹೌದಾ? ಬೇರೆ ಎಲ್ಲ ಸಿಗಲ್ವಾ ಅಣ್ಣ? ರೈಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಈಗಾಗಲೇ ಗಮನಿಸ್ತಾ ಇದೀವಿ ಈ ಗ್ಯಾಸ್ ಮಾಫಿಯಾ ಅನ್ನುವಂಥದ್ದು ಇಡೀ ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲಿ ಯಾಕೆ, ಅನೇಕ ಹಳ್ಳಿಗಳಲ್ಲೂ ಕೂಡ ಇಂಥದ್ದು ನಡೆಯುತ್ತೆ. ಪ್ರೈವೇಟ್ ಗ್ಯಾಸ್ಗಳು ಎಲ್ಲ ಬೇಕಂದ್ರೆ ಅಲ್ಲಿ ಸಿಗುತ್ತೆ. ಗ್ಯಾರೇಜ್ ಅಂಗಡಿ, ಪಾತ್ರೆ ಅಂಗಡಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆಗಳಲ್ಲಿ ಸಿಗುತ್ತೆ. ಎಲ್ರಿಗೂ ಗೊತ್ತಿದ್ದೇ ನಡೆಯುವಂಥದ್ದು, ಎಲ್ಲರ ಕಣ್ಣ ಮುಂದೆ ನಡೆಯುವಂಥದ್ದು, ಮೂಗಿನ ನೇರದಲ್ಲೇ ನಡೆಯೋದು. ಆದ್ರೂ ಕೂಡ ಇದಕ್ಕೆ ಕಂಟ್ರೋಲ್ ಕಡಿವಾಣ ಹಾಕುವಂಥದ್ದು ನಡೀತಾ ಇಲ್ಲ. ನಿಮ್ಮ ಕಣ್ಣಿಗೆ, ಕ್ಯಾಮೆರಾ ಕಣ್ಣಿಗೆ ಏನೇನ್ ಕಾಣಿಸ್ತು? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ಇದು ನಿಜಕ್ಕೂ ಬಹಳ ಗಂಭೀರವಾಗಿರುವಂತಹ ವಿಚಾರ. ಯಾಕಂದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಬಹುತೇಕ ಗುಜರಿ ಅಂಗಡಿಯ ಬೆಂಕಿ ಅವಘಡ ಪ್ರಕರಣದಲ್ಲಿ ಈ ಒಂದು ಅನುಮಾನ ಕೇಳಿ ಬಂದಿತ್ತು. ಅಲ್ಲಿ ಅಕ್ರಮವಾಗಿ ಈ ರೀತಿಯಲ್ಲಿ ಗ್ಯಾಸ್ಗಳನ್ನು ದಾಸ್ತಾನು ಮಾಡಲಾಗುತ್ತೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇತ್ತೀಚೆಗೆ ನಡೆದಂತಹ ಬಹುತೇಕ ಗುಜರಿ ಅಂಗಡಿ ಅಗ್ನಿ ಅವಘಡದಲ್ಲೂ ಕೂಡ ಈ ಒಂದು ಅನುಮಾನ ಇತ್ತು. ಇದೀಗ ರಿಪಬ್ಲಿಕ್ ನಡೆಸಿದಂತಹ ಈ ಒಂದು ಸ್ಟಿಂಗ್ ಆಪರೇಷನ್ ಏನಿದೆ ಅದಕ್ಕೆ ಪುಷ್ಟಿ ನೀಡುವಂತಿದೆ. ಮೊದಲ ಪ್ರಶ್ನೆ ಇರುವುದು ಇಲ್ಲಿ ಗ್ಯಾರೇಜ್ ಅಂಗಡಿಗಳಿಗೆ ಗ್ಯಾಸ್ ಹೇಗೆ ಹೋಯಿತು? ಅಲ್ಲಿ ಯಾವ ರೀತಿ ಮಾರಾಟ ಮಾಡಲು ಅನುಮತಿ ಕೊಟ್ಟಿದ್ಯಾರು? ಇಷ್ಟೊಂದು ವ್ಯವಸ್ಥಿತವಾಗಿ ಅವರು ಮಾರಾಟ ಮಾಡಲು ಅವರಿಗೆ ಸಿಕ್ಕಿರುವಂತಹ ಅನುಮತಿ ಯಾರಿಂದ? ಇದು ಯಾವ ಈ ಒಂದು ದಂಧೆ ನಡೆಸೋರು ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಖುದ್ದು ನಾವು ಕೂಡ ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅಂದ್ರೆ ಏಜೆನ್ಸಿಗಳು ಯಾವ ರೀತಿ ಮಾರಾಟವನ್ನು ಮಾಡ್ತಾರೋ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ಯಾರೇಜ್ಗಳಲ್ಲಿ ಇದೀಗ ಗ್ಯಾಸ್ಗಳನ್ನು ಮಾರಾಟ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಅವರಿಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಆಗಿ ಕೆಲಸ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೆಲವೊಂದು ಗ್ಯಾಸ್ ಏಜೆನ್ಸಿಗಳು ಕಳ್ಳಾಟ ಆಡಿ ಅದನ್ನು ಡಬಲ್ ರೇಟ್ಗೆ ತಾವು ಮಾರಾಟ ಮಾಡಕ್ಕಾಗದೆ, ಯಾಕಂದ್ರೆ ಅವರು ನೇರವಾಗಿ ಮನೆಗಳ ಹತ್ರ ಹೋಗ್ತಾರೆ, ಅಲ್ಲಿ ಅವರಿಗೆ ಡಬಲ್ ರೇಟ್ ಮಾರಾಟ ಮಾಡಕ್ಕಾಗಲ್ಲ. ಇದೇ ಕಾರಣಕ್ಕಾಗಿ ಮೂರನೇ ವ್ಯಕ್ತಿಗಳ ಮೂಲಕ ಇಲ್ಲಿ ಮಾರಾಟ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಯಾವಾಗ ಬೆಂಗಳೂರಿನಲ್ಲಿ ಈ ರೀತಿಯಲ್ಲಿ ಗ್ಯಾಸ್ ಅಭಾವ ತಲೆದೂರಿತೋ ಈ ಒಂದು ಸಂದರ್ಭದಲ್ಲಿ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವಂತಹ ಕೆಲವೊಂದು ಗ್ಯಾಸ್ ಏಜೆನ್ಸಿಗಳು, ಪ್ರೈವೇಟ್ ಏಜೆನ್ಸಿಗಳು ನೇರವಾಗಿ ಗ್ಯಾರೇಜ್ಗಳಲ್ಲಿ ಇದೀಗ ಗ್ಯಾಸ್ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಅಲ್ಲಿ ಯಾವುದೇ ರೀತಿ ಸುರಕ್ಷಿತ ಇಲ್ಲದಿದ್ರೂ ಕೂಡ ತಮ್ಮ ದುಡ್ಡಿನ ಆಸೆಗೆ ಇನ್ನೊಬ್ಬರ ಜೀವದ ಜೊತೆ ಅವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಕೇವಲ 1,800 ರೂಪಾಯಿಗೆ ಮಾರಾಟ ಆಗಬೇಕಾಗಿದ್ದಂತಹ ಸಿಲಿಂಡರ್ ಅಲ್ಲಿ 4,000 ರಿಂದ 5,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಆದ್ರೂ ಕೂಡ ಯಾವುದೇ ರೀತಿಯ ಭಯ ಇಲ್ಲದೆ, ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಓಪನ್ ಆಗಿ ಅವರು ಇದೀಗ ಡೀಲ್ಗೆ ಇಳಿದಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.